ಹೆಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮಿನಿ ವ್ಲಾಗ್. ನಾನು ನಿಮ್ಮ ಜೊತೆ ನನ್ನ ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಪ್ರತಿನಿತ್ಯ ಟ್ರೈ ಮಾಡ್ತಾನೆ ಇರ್ತೀನಿ. ಬಟ್ ಆಗ್ತಾ ಇಲ್ಲ, ಚಿಕ್ಕ ಮಗು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಮಿನಿ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಬಂದು ವೆಡ್ನೆಸ್ಡೇ. ಸೊ ತುಂಬ ದಿನ ಆದಮೇಲೆ ಕಿಚನಿಗೆ ಬಂದಿದ್ದೀನಿ. ಬಿಕಾಸ್ ನಂಗೆ ಹರ್ಷ ತುಂಬ ದಿನದಿಂದ ಕೇಳ್ತಾಯಿದ್ರು, ನನಗೆ ನೀನು ಮಾಡೋ ಥರ ಬಿಸಿಬೇಳೆಬಾತ್ ಮಾಡಿಕೊಡು ಅಂತ ಹೇಳಿ. ಬಟ್ ಕಿಚನಿಗೆ ಬರಲಿಕ್ಕಾಗದೇ ಇರೋ ಕಾರಣ ಸೊ ನಾನು ಅದನ್ನೇ ಇಗ್ನೋರ್ ಮಾಡ್ತಾಯಿದ್ದೆ. ಬಟ್ ಅವ್ರಿಗೂ ಪ್ರತಿನಿತ್ಯ ಹೋಟೆಲಲ್ಲಿ ಊಟ ತಿಂದು ಬೇಜಾರಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತು ಮಾಡಿಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಬಟ್ ಅಮ್ಮನೇ ಎಲ್ಲ ಮಾಡಿದರು. ನಾನು ಜಸ್ಟ್ ಬಂದು ಒಗ್ಗರಣೆ ಮಾಡಿ ಕೊಟ್ಟೆ. ಐ ಡೋಂಟ್ ನೋ, ಎಲ್ಲರೂ ಮಾಡೋ ಥರನೇ ಮಾಡ್ತೀನಿ. ಬಟ್ ನಮ್ಮ ಅಮ್ಮಂಗೂ ಅಷ್ಟೇ, ಅರ್ಶನ್ಗೂ ಅಷ್ಟೇ. ನಾನು ಮಾಡೋ ಥರ ಬಿಸಿಬೇಳೆಬಾತ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇವತ್ತು ಬಿಸಿಬೇಳೆಬಾತ್ ಮಾಡಿ ಅದಕ್ಕೆ ಸ್ವಲ್ಪ ಮನೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅರ್ಶನ್ಗೂ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಜೊತೆಗೆ ಇವತ್ತು ಅಂಗನವಾಡಿಯಿಂದ ಕೆಲವೊಂದು ರೇಷನ್ ಐಟಮ್ಸ್ನ ಕಳಿಸ್ಕೊಟ್ಟಿದ್ರು. ಈ ಗೌರ್ಮೆಂಟಿಂದ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಕೆಲವೊಂದು ರೇಷನ್ ಐಟಮ್ಸ್ನ ಪ್ರೊವೈಡ್ ಮಾಡ್ತಾರಲ್ವ. ಇಷ್ಟು ದಿನ ಅಂಗನವಾಡಿಗೆ ಒಂದು ಊಟ ಮಾಡಬೇಕು ಅಂತ ಹೇಳ್ತಿದ್ರು, ಯಾರು ಕಳಿಸ್ತಾರೆ ಅಲ್ವಾ. ಸೊ ಹಾಗಾಗಿ ನಾವೇನು ಹೋಗ್ತಿರ್ಲಿಲ್ಲ. ಬಟ್ ಈ 2 ತಿಂಗಳ ಕಾಲ ಅಂಗನವಾಡಿಗೂ ರಜಾ ಇರೋ ಕಾರಣ ಮನೆಗೇ ಒಂದಿಷ್ಟು ರೇಷನ್ ಐಟಮ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಮೊಟ್ಟೆ, ಗೋಧಿ ನುಚ್ಚು, ಉಪ್ಪು, ಸಾಂಬಾರ್ ಪೌಡರ್, ಸಕ್ಕರೆ, ಬೇಳೆ, ಮಿಲ್ಕ್ ಪೌಡರ್, ಎಣ್ಣೆ, ಅಕ್ಕಿ, ಹೀಗೆ ಕೆಲವೊಂದು ಐಟಮ್ಸ್ನ ಕಳಿಸ್ಕೊಟ್ಟಿದ್ರು. ಆ್ಯಂಡ್ ನಂಗೆ ಹರ್ಷ ಹೇಳ್ತಾಯಿದ್ರು, ತಿಂಗಳು ಪೂರ್ತಿ ಇಷ್ಟು ಮಾತ್ರ ತಿನ್ಕೊಂಡಿರ್ಬೇಕು ನೀನು ಅಂತ ಹೇಳಿ. ಜೋಕ್ಸ್ ಆಫ್ ವಾಟ್. ನೆಕ್ಸ್ಟ್ ಬಂದು ರುಚಿ ಪಾಪುಗೆ ಅಂತ ಹೇಳಿ ಒಂದು ಪಾರ್ಸಲ್ನ ಕಳಿಸಿದ್ಲು. ಏನು ಅಂತ ನೋಡಿದ್ರೆ ಅದು ಬಟ್ಟೆ. ಅವಳು ಬಂದು 0 ಸೈಜ್ ಬುಕ್ ಮಾಡಿದ್ದಾಳೆ. ಬಟ್ ಅನ್ಫಾರ್ಚುನೇಟ್ಲಿ 3 to 6 ಮಂತ್ಸಿಗೆ ಬಂದಿದೆ. ಬಟ್ ಇಟ್ಸ್ ಓಕೆ, ಪಾಪು ದೊಡ್ಡವನಾಗ್ತಾನಲ್ವ, ಹಾಗಾಗಿ ತೊಂದರೆ ಏನಿಲ್ಲ. ಆ್ಯಂಡ್ ಜೊತೆಗೆ ಇವತ್ತು ಬಂದು ನಮಗೆ ಹಾಸ್ಪಿಟಲಲ್ಲಿ ಸ್ಪೆಷಲಿ ನನಗೆ ಒಂದು ಫಾಲೋಅಪ್ ಇತ್ತು. ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಇವತ್ತು. ನಾನು, ಹರ್ಷ, ಪಾಪು ಮೂವರೇ ಹೋಗ್ತಾ ಇದ್ದೀವಿ. ಬಿಕಾಸ್ ಅಮ್ಮಂಗೂ ತುಂಬ ಇಂಪಾರ್ಟೆಂಟ್ ಒಂದು ಫಂಕ್ಷನ್ ಇದ್ದ ಕಾರಣ ನಾವು ಮಾತ್ರ ಹೋಗ್ತಾ ಇದ್ದೀವಿ. ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.